ಇವತ್ತು ರಾಹುಲ್ ಗಾಂಧಿ ಮಾಡಿರುವ ಮತಗಳು ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಕೂಡ ರಿಯಾಕ್ಟ್ ಮಾಡಿದ್ದು, ರಾಹುಲ್ ಗಾಂಧಿ ಸುಮ್ಮನೆ ಸಮಯವನ್ನ ವ್ಯರ್ಥ ಮಾಡುವಂತಹ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಈಗ ಬಿಹಾರದಲ್ಲಿ ಎಲೆಕ್ಷನ್ ಇಟ್ಕೊಂಡು ಈ ಹೊತ್ತಲ್ಲಿ ಹರಿಯಾಣ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸ್ವತಃ ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿಯನ್ನ ನಂಬ್ತಾ ಇಲ್ಲ. ಕರ್ನಾಟಕದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಗೆದ್ದದ್ದು ಹೇಗೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ಉತ್ತರವನ್ನ ಕೊಡ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಕಾಂಗ್ ಆಡಳಿತ ರಾಜ್ಯಗಳಲ್ಲಿ ವೋಟ್ ಚೋರಿ ಆಗಿಲ್ವಾ, ಅಲ್ಲಿ ಮಾತ್ರ ಎಲ್ಲವೂ ಸರಿಯಾಗಿದೆಯಾ ಅನ್ನುವಂತಹ ಪ್ರಶ್ನೆ ಅವರದ್ದಾಗಿದೆ. ಸದ್ಯ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಕಿರಣ್ ರಿಜಿಜು ವಾಗ್ದಾಳಿಗೆ ಹೇಗೆ ಕೌಂಟರ್ ಕೊಡ್ತಾರೆ ಕಾಂಗ್ರೆಸ್ನವರು ಅನ್ನೋದನ್ನ ನೋಡಬೇಕು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಬಿಹಾರ ಎಲೆಕ್ಷನ್ ಹೊತ್ತಿನಲ್ಲಿ ಹರಿಯಾಣದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು. ನಾರ್ಮಲಿ ಈ ತರದ ವೋಟ್ ಚೋರಿ ಪಟ್ಟಿಯನ್ನ ಪ್ರಕಟ ಮಾಡ್ತೀನಿ ಅಂದಾಗ ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ರು ಯಾವಾಗ ಮಾಡ್ತೀನಿ ಅಂತ. ಈ ಕೇಸ್ನಲ್ಲಿ ಹಾಗಾಗಿಲ್ಲ, ದಿಢೀರ್ ಅಂತ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಿದ್ರ ಅಜೆಂಡಾ? ನೋಡಿ ದಿವ್ಯಾ, ಇಲ್ಲಿ ಸ್ಪಷ್ಟವಾಗಿ ಒಂದನ್ನು ಅರ್ಥ ಮಾಡ್ಕೋಬೇಕು. ನಾಳೆ ಬಿಹಾರ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮೊದಲ ಹಂತದ ಮತದಾನ ಇದೆ. ಅದಕ್ಕೆ ಪೂರ್ವ ದಿನ ಇವತ್ತು ಈ ಒಂದು ಗಂಭೀರ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ರಾಹುಲ್ ಗಾಂಧಿ ಹೇಳಿದ್ರು ಹೈಡ್ರೋಜನ್ ಬಾಂಬನ್ನು ಸ್ಫೋಟಿಸ್ತೀನಿ ಅಂತ ಹೇಳಿದ್ರು. ಆದರೆ ಈವರೆಗೂ ಅದ್ರ ಬಗ್ಗೆ ತಕರಾರುಗಳು ಅಥವಾ ಅದ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪಗಳನ್ನು ಮಾಡಿರಲಿಲ್ಲ. ಆದರೆ ಈಗ ಒಂದು ದಿನ ಮುಂಚೆ ಬಿಹಾರದಲ್ಲಿ ಮತದಾನ ಆಗಲಿಕ್ಕೆ ಒಂದು ದಿನ ಮುಂಚೆ ಈ ಒಂದು ಪ್ರಸ್ತಾಪವನ್ನು ಅವರು ಮುಂದಿಟ್ಟಿರುವಂಥದ್ದನ್ನು ನೋಡಿದ್ರೆ ರಾಜಕೀಯ ಉದ್ದೇಶಗಳು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕೇವಲ ಇಲ್ಲಿ ಹರಿಯಾಣದ ಬಗ್ಗೆ ಮಾತ್ರ ಅವರು ಆರೋಪಗಳನ್ನು ಮಾಡಿಲ್ಲ, ಬಿಹಾರದ್ದು ಒಂದಷ್ಟು ಸ್ಯಾಂಪಲ್ಗಳನ್ನು ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹರಿಯಾಣದಲ್ಲಿ ಮತಗಳ್ಳತನ ಹೇಗಾಗಿದೆ ಅನ್ನುವಂಥದ್ದನ್ನು ತೋರಿಸೋದ್ರ ಜೊತೆಗೆ ಬಿಹಾರದಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಮತಗಳು ಆಗಿದೆ ಅಥವಾ ಕೆಲವು ಮತದಾರರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪ ಮಾಡಿರುವಂಥದ್ದು. ಬಿಹಾರದ ಒಂದು ಕ್ಷೇತ್ರದ ಒಂದು 5-6 ಮತದಾರರನ್ನ ಇವತ್ತು ದೆಹಲಿಗೆ ಕರೆತಂದಿದ್ರು. ಅಲ್ಲಿ AICC ಕಚೇರಿಯಲ್ಲೂ ಕೂಡ ಅವರನ್ನ ವೇದಿಕೆ ಮೇಲೆ ಕರೆದು ಅವರ ಮತ ಡಿಲೀಟ್ ಹೇಗಾಯ್ತು ಅನ್ನುವಂಥದ್ದನ್ನು ಕೂಡ ವಿವರಿಸುವಂತ ಕೆಲಸವನ್ನ ಮಾಡಿದ್ರು. ಸೊ ಅಲ್ಲಿಗೆ ಬಿಹಾರಕ್ಕೂ ಕೂಡ ಇದನ್ನ ಅನ್ವಯಿಸುವ ರೀತಿಯಲ್ಲಿ ಇವತ್ತಿನ ಸುದ್ದಿಗೋಷ್ಠಿಯನ್ನು ರಾಹುಲ್ ಗಾಂಧಿ ಅವರು ನಡೆಸಿದಂತಹ ರೀತಿಯನ್ನು ನಾವು ಗಮನಿಸಿದ್ರೆ ನಾಳೆ ಮತದಾನದ ಮೇಲೆ ಪರಿಣಾಮ ಬೀರುವಂತಹ ಒಂದು ಪ್ರಯತ್ನದ ಭಾಗವೂ ಕೂಡ ಇದಾಗಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದಾಗ್ಯೂ ಕೂಡ ಈ ದಾಖಲೆಗಳನ್ನ ಮುಂದಿಟ್ಟಿದ್ದಾರೆ. ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಉತ್ತರವನ್ನ ಕೊಡಬೇಕಾಗತ್ತೆ. ಕಳೆದ ಬಾರಿ ಕೂಡ ಆರೋಪವನ್ನ ಮಾಡಿದಂತ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಮುಂದೆ ಬಂದು ಈ ಎಲ್ಲಾ ಆರೋಪಗಳಿಗೂ ಕೂಡ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತು. ಸೊ ಈಗ ಹರಿಯಾಣದ ಆರೋಪ ಬಂದಂತ ಸಂದರ್ಭದಲ್ಲೂ ಕೂಡ ಆಯೋಗ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನ ನಾವು ಇನ್ನಷ್ಟೇ ಕಾದು ನೋಡಬೇಕು. ಅದಾದ ಬಳಿಕವಷ್ಟೇ ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ ಸತ್ಯವಾ ಸುಳ್ಳ ಅನ್ನುವಂಥದ್ದು ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳನ್ನ ನಾವು ಎದುರು ನೋಡಬಹುದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.